ಮನಸ್ಸಿಗೆ ಕನ್ನಡಿಗರ ಕಣ್ಣಿಗೆ ಮಣ್ಣರಿಸುವಂಥ ಕೆಲಸ ಮತ್ತು ನೊಂದಂತಹ ಜೀವ ಕಳೆದುಕೊಂಡಂತಹ ಆತ್ಮಗಳಿಗೆ ಅನ್ಯಾಯ ಮಾಡುವಂಥ ಕೆಲಸ ಮತ್ತು ಕುಟುಂಬಗಳಿಗೆ ಅನ್ಯಾಯ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ವ್ಯವಸ್ಥಿತವಾಗಿ ಬೇರೆಯವರ ಪ್ರಭಾವಕ್ಕೆ ಒಳಗಾಗಿ ಮಾಡ್ತಾ ಇದೆ. ಅದನ್ನು ತಡೆಗಟ್ಟಬೇಕು. ಕೇಂದ್ರ ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕು. ಈ ತನಿಖೆ ಸಂಪೂರ್ಣ ಪಾರದರ್ಶಕವಾಗಬೇಕು. ಪ್ರತಿಯೊಂದು ಶವವನ್ನು ಊಹಿತ ಜಾಗವನ್ನು ಅಗೆಯುವಾಗಲೂ ಕೂಡ ಹೇಗೆ ನಮ್ಮ ಕೋರ್ಟಿನ ಕಲಾಪಗಳು ಈಗ ಸಾರ್ವಜನಿಕರಿಗೆ ನೋಡಲಿಕ್ಕೆ ಸಿಗುತ್ತೆ, ಅದೇ ರೀತಿ ಈ ಪ್ರಕ್ರಿಯೆಗಳು ಕೂಡ ಸಾರ್ವಜನಿಕರಿಗೆ ನೋಡಲಿಕ್ಕೆ ಸಿಗುವಂಥ ರೀತಿ ಪಾರದರ್ಶಕ ತನಿಖೆ ಆಗಬೇಕು. ಮತ್ತು ನಿಜವಾದ ಅಪರಾಧಿಗಳಿಗೆ ಯಾರು 10 ಜನ ಹೆಣ್ಣು ಮಕ್ಕಳನ್ನು ಅತ್ಯಾಚಾರಗೈದು ಕೊಲೆ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಪುರುಷರನ್ನು ಕೂಡ ಕೊಲೆಗೈದಿದ್ದಾರೆ, ಅವರೆಲ್ಲರಿಗೂ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು. ಇಂತಹ ಅಪರಾಧ ಇನ್ನೆಂದೂ ಜಗತ್ತಿನಲ್ಲೇ ಅಥವಾ ದೇಶದಲ್ಲೇ ಮುಂದೆ ಆಗದಂತೆ ಯಾವ ಪ್ರಭಾವಿಯೂ ಕೂಡ ಈ ಥರದ ಅಪರಾಧಗಳನ್ನು ಮಾಡದಂತೆ ಕಠಿಣ ಶಿಕ್ಷೆಯನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೊಡುವಂಥ ಪ್ರಯತ್ನ ಮಾಡಬೇಕು. ಮತ್ತು ಅತಿ ವೇಗದಲ್ಲಿ ಈ ತನಿಖೆಯನ್ನು ನಡೆಸಬೇಕಂತ ಒತ್ತಾಯ ಮಾಡಿ ಇಂದು ಎಸ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಎಲ್ಲ ಮಹಿಳೆಯರು ಮತ್ತು ಮುಖಂಡರು ಸೇರಿ ಪ್ರಧಾನಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಈ ಮನವಿಯನ್ನು ಸಲ್ಲಿಸುವ ಮೂಲಕ ಒತ್ತಾಯ ಮಾಡ್ತಾರೆ. ಇಡೀ ದೇಶಕ್ಕೆ ಗೊತ್ತಿರುವಂತೆ ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಯಲ್ಲಿ ಈ ಹಿಂದೆ ಪೌರ ಕಾರ್ಮಿಕನಾಗಿ ಕೆಲಸ ನಿರ್ವಹಿಸಿದಂಥ ವ್ಯಕ್ತಿಯೊಬ್ಬ ಬಂದು ತಾನು 20 ವರ್ಷ ಕೆಲಸ ಮಾಡಿದ ಅವಧಿಯಲ್ಲಿ ಅನೇಕ ಮಹಿಳೆಯರ ಶವಗಳನ್ನು ಮತ್ತು ಪುರುಷರ ಶವಗಳನ್ನು ನಾನು ಹೂತಾಕಿದ್ದೇನೆ, ನನ್ನ ಮೇಲೆ ಒತ್ತಡ ಕಾರಣಕ್ಕೆ ಹೂತಾಕಿದ್ದೇನೆ, ನೀವು ನನಗೆ ಭದ್ರತೆ ಕೊಟ್ಟರೆ ಆ ಶವಗಳ ಹೂತಿಟ್ಟ ಜಾಗವನ್ನು ನಾನು ತೋರಿಸ್ತೀನಿ ಮತ್ತು ಅದಕ್ಕೆ ಕಾರಣವನ್ನು ಕೂಡ ಹೇಳ್ತೀನಿ ಅಂತಂದು ಒಬ್ಬ ಸಾಕ್ಷಿ ದೂರದಾರ ಇವತ್ತು ನ್ಯಾಯಾಲಯದ ಎದುರು 164 ಕಲಂ ಅಡಿ ಹೇಳಿಕೆಯನ್ನು ಕೊಟ್ಟಿದ್ದು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವಕೀಲರ ಮುಖಾಂತರ ಪತ್ರವನ್ನು ಕೊಟ್ಟಿದ್ದು ಈ ಸಾರ್ವಜನಿಕ ವಲಯದಲ್ಲಿ ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ಕುರಿತು ಪೊಲೀಸ್ ಇಲಾಖೆ ಆತ ಹೇಳಿಕೆಯನ್ನು ಕೊಟ್ಟು ಪತ್ರವನ್ನು ಕೊಟ್ಟು 1 ತಿಂಗಳು ಕಳೆದರೂ ಕೂಡ ಇಲ್ಲಿವರೆಗೂ ಒಂದೇ ಒಂದು ಶವವನ್ನು ಅಗೆದು ತೆಗೆಯುವಂಥ ಕೆಲಸವನ್ನು ಮಾಡದೇ ಇರುವುದನ್ನು ನೋಡಿ ಪೊಲೀಸ್ ಇಲಾಖೆಯ ಮೇಲೆ ಸಂಶಯ ವ್ಯಕ್ತವಾದ ನಂತರ ಸಾರ್ವಜನಿಕರ ಆಕ್ರೋಶವನ್ನು ಕಂಡು ರಾಜ್ಯ ಸರ್ಕಾರ ಜನರಿಗೆ ಮತ್ತು ಮೂಗಿಗೆ ತುಪ್ಪ ಸವರುವ ರೀತಿ ಯಾವುದೇ ಕಾನೂನಾತ್ಮಕ ಅಧಿಕಾರವಿಲ್ಲದಂಥ SITಯನ್ನು ರಚನೆ ಮಾಡಿ ಆ ಕಡೆ ಪ್ರಭಾವಿಗಳನ್ನು ರಕ್ಷಣೆ ಮಾಡೋದು, ಈ ಕಡೆ ಜನರಿಗೂ ಸಮಾಧಾನ ಮಾಡುವಂಥ ಪ್ರಯತ್ನ ರಾಜಕೀಯ ಜಾಣ್ಮೆಯನ್ನು ತೋರಿಸಿದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಅದನ್ನು ವಿರೋಧಿಸುತ್ತಾ ಮತ್ತು ಖಂಡಿಸುತ್ತಾ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ SITಗೆ ಸಂಪೂರ್ಣ ಅಧಿಕಾರವನ್ನು ಕೊಡಬೇಕು ಮತ್ತು ತನಿಖಾ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವ ಅಧಿಕಾರವನ್ನು ಕೂಡ ರಾಜ್ಯ ಸರ್ಕಾರ ಕೊಡಬೇಕು. ರಾಜ್ಯ ಸರ್ಕಾರದ ಈ ನಡೆಯನ್ನು ಖಂಡಿಸಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರಿ SITಗೆ ಬಲ ತುಂಬುವಂಥ ಕೆಲಸವನ್ನು ರಾಜ್ಯಪಾಲರು ಮಾಡಬೇಕು ಅಂತಂದು ಮತ್ತು ಪ್ರಧಾನಮಂತ್ರಿಗಳು ಈ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಬೇಕು ಮತ್ತು ತನಿಖೆಯನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಅಪರಾಧಿಗಳಿಗೆ ಶಿಕ್ಷಣ ಕೊಡಿಸುವಂಥ ಕೆಲಸ ಆಗಬೇಕು ಅಂತ ಒತ್ತಾಯ ಮಾಡಿ ಎಸ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿಗಳಿಗೂ ಮತ್ತು ರಾಜ್ಯಪಾಲರಿಗೂ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ.